ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಸೆಷನಲ್ಲಿ ನಾನು ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಿನ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಅಂತ ಏನು ಕರಿತೀವಿ ನಾವು. ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಹಿಂದಿನ ಸೆಷನ್ನಲ್ಲಿ ನಾನು ಅದರ ಮೀನಿಂಗು ಮತ್ತು ಫಾರ್ಮುಲಾಸ್ಗಳನ್ನ ಡಿಸ್ಕಸ್ ಮಾಡಿದ್ದೆ. ಸೊ ಅದರ ಮುಂದಿನ ಕಾನ್ಸೆಪ್ಟ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಹಿಂದಿನ ಸೆಷನ್ನಲ್ಲಿ ನಾನು ಅದರ ಮೀನಿಂಗ್ ಎಲ್ಲ ಹೇಳಿದ್ದೆ ನಿಮಗೆ. ಈ ಸೆಷನ್ನಲ್ಲಿ ನಾವು ನೀಡ್ಸ್, ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಆನ್ ಫ್ಯೂಚರ್ಸ್ ವ್ಯಾಲ್ಯೂ ಆಫ್ ಮನಿ. ಸೊ ನಾವು ಈ ಒಂದು ಸೆಷನಲ್ಲಿ ನೀಡ್ಸ್, ಯಾಕೆ ನಮಗೆ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಬೇಕು ಅಂತ, ಇನ್ನೊಂದು ಅದಕ್ಕೆ ರಿಲೇಟೆಡ್ ಆದಂತಹ ಪ್ರಾಬ್ಲಮ್ಸ್ ಮತ್ತು ಅದನ್ನು ಹೇಗೆ ನಾವು ಅದಕ್ಕೆ ಸೊಲ್ಯೂಷನ್ಸ್ ಕಂಡುಹಿಡಿಬೋದು ಅಂತ ಹೇಳಿ ನೋಡೋಣ. ಓಕೆನಾ? ಫಸ್ಟ್ ಆಫ್ ಆಲ್ I will discuss the need of future value of money. Future value is the value of a current asset at a future date based on an assumed rate of growth. The future value is important to investors and financial planners as they use it to estimate how much an investment made today will be worth in the future. Knowing the future value enables investors to make sound investment decisions based on their anticipated needs. However, external economic factors such as inflation can adversely affect the future value of the asset by decreasing its value. To sum up, the future value mechanism helps the investors and financial planners to estimate the future value of their investment. ಇವತ್ತು ಇನ್ವೆಸ್ಟ್ ಮಾಡ್ತಿರೋಂಥ ಅಮೌಂಟು ಮುಂದೊಂದಿನ ಎಷ್ಟು ದುಡ್ಡು ನಮಗೆ ವಾಪಸ್ ಬರುತ್ತೆ, ಆ ಇನ್ವೆಸ್ಟ್ಮೆಂಟ್ ಎಷ್ಟು ಬೆಳೆಯುತ್ತೆ ಅನ್ನೋದನ್ನು ಆ್ಯಂಟಿಸಿಪೇಟ್ ಮಾಡೋದಕ್ಕೆ ಅಥವಾ ಕಂಡು ಹಿಡಿಯೋದಕ್ಕೆ, ನಮಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಈ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಅನ್ನೋ ಒಂದು ಕಾನ್ಸೆಪ್ಟು ತುಂಬ ಸಹಾಯ ಮಾಡುತ್ತೆ. ಬಟ್ ಆವಾಗಲೂ ಕೂಡ ಈಗೇನು ನಾವು ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿನ ಈ ಮೆಕ್ಯಾನಿಸಮ್, ಈ ಒಂದು ಫಾರ್ಮುಲಾಸ್ಗಳನ್ನ ಯೂಸ್ ಮಾಡಿ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಷ್ಟೇ ಬರುತ್ತೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ ಇನ್ವೆಸ್ಟ್ಮೆಂಟಲ್ಲಿ. ಯಾಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಆಲ್ವೇಸ್ ಅಟ್ಯಾಚ್ಡ್ ವಿತ್ ರಿಸ್ಕ್ಸ್ ಆ್ಯಂಡ್ ಇಟ್ ಹ್ಯಾಸ್ ಮೆನಿ ರೀಸನ್ಸ್ ಟು ಗೆಟ್ ಅಡ್ವರ್ಸ್ಲಿ ಎಫೆಕ್ಟ್. ಏನು ಮಾಡುತ್ತೆ, ಕೆಲವೊಂದು ರೀಸನ್ಸ್ಗಳು ಏನು ಅನ್ಕಂಟ್ರೋಲೆಬಲ್ ಫ್ಯಾಕ್ಟರ್ಸ್ ಅಂತ ಏನು ಕರಿತೀವಿ, ಇನ್ಫ್ಲೇಷನ್ ಆಗಿರ್ಬೋದು, ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು, ಅಥವಾ ಏನು ರಿಸೆಷನ್ ಅಂತ ಕರಿತೀವಿ, ಇವುಗಳೆಲ್ಲ ಕೂಡ ಏನು ಮಾಡ್ಬೋದು, ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಎಫೆಕ್ಟ್ ಮಾಡ್ಬೋದು. ಹಾಗಾಗಿ ನಾವೇನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ, ಇವತ್ತು 1,00,000 ರೂಪಾಯಿಗೆ ಏನಾದ್ರು 10% ಹಂಗೆ ಬಡ್ಡಿ ಹಂಗೆ ಹಾಕಿದ್ರೆ ನಮಗೆ ಒಂದು ವರ್ಷಕ್ಕೆ 10,000 ರೂಪಾಯಿ ಲಾಭ ಬರುತ್ತೆ ಅಂತ ನಾವು ಹೇಳ್ಬೋದು. ಆದರೆ ಬ್ಯಾಂಕ್ ಏನಾದರೂ ಇಂಟ್ರೆಸ್ಟ್ ರೇಟ್ನ 9%ಗೆ ರಿಡ್ಯೂಸ್ ಮಾಡಿಬಿಟ್ರೆ ಆಗ ಏನಾಗುತ್ತೆ, 9,000 ಬರುತ್ತೆ. ಹೀಗೆ ಏನಾಗುತ್ತೆ, ಎಸ್ಟಿಮೇಟ್ ಮಾಡ್ಬೋದು ಅಷ್ಟೇ, ನಾಟ್ ಎಕ್ಸಾಕ್ಟ್ಲಿ ಫ್ಯೂಚರ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ಆಗಲ್ಲ. ಬಟ್ ಇದೊಂದು ಸಹಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಕಂಪ್ಯಾರಿಸನ್ ಮಾಡ್ಬೋದು ಇನ್ವೆಸ್ಟ್ಮೆಂಟಲ್ಲಿ. ಏನಂದರೆ 10 ವರ್ಷದ ನಂತರ ನಾನು ಇನ್ವೆಸ್ಟ್ ಮಾಡೋಂಥ 1,00,000 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಬೇಕಾದ್ರೆ ನಾನು ಕಂಪ್ಯಾರಿಸನ್ ಮಾಡ್ಬೋದು. ನಾನು ಇನ್ಶೂರೆನ್ಸ್ ಸೆಕ್ಟ್ರಲ್ಲಿ ಹಾಕಿದ್ರೆ 10 ವರ್ಷದ ನಂತರ ಎಷ್ಟು ಬರುತ್ತೆ, ಇಷ್ಟು % ಬಡ್ಡಿಗೆ, ಅಥವಾ ನಾನು ಬ್ಯಾಂಕಲ್ಲಿ ಇಷ್ಟು ಇಂಟ್ರೆಸ್ಟ್ ಕೊಡ್ತಿದ್ದಾರೆ, ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೇಗೆ, ಎಷ್ಟು ಬಡ್ಡಿ ಎಷ್ಟು ಫ್ಯೂಚರಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಎಷ್ಟಾಗುತ್ತೆ, ಈ ರೀತಿ ಏನು ಮಾಡ್ಬೋದು, ಡಿಸಿಷನ್ಸ್ಗಳನ್ನ ತಗೊಳ್ಳೋದಕ್ಕೆ ಈ ಒಂದು ಏನು ಮೆಕ್ಯಾನಿಸಮ್ ಅಂತ ಕರಿತೀವಿ ಅಥವಾ ಇದೊಂದು ಕಾನ್ಸೆಪ್ಟ್ ಏನಿದೆ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ದಿಸ್ ಈಸ್ ದ ನೀಡ್ ಆಫ್ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಟು ದ ಇನ್ವೆಸ್ಟರ್ಸ್ ಆ್ಯಂಡ್ ಫೈನಾನ್ಷಿಯಲ್ ಪ್ಲಾನರ್ಸ್ ಆಸ್ ವೆಲ್ ಆಸ್ common individuals who is going to make investment in profitable avenues. ಓಕೆನಾ? ನಾವೇನಾದರೂ ಇನ್ವೆಸ್ಟ್ ಮಾಡೋದಿದ್ರು ಕೂಡ ನಮಗೆ ಇದು ಸಹಾಯ ಮಾಡುತ್ತೆ ರಿಯಲ್ ಲೈಫಲ್ಲೂ ಕೂಡ. ಲೆಟ್ ಅಸ್ ಡಿಸ್ಕಸ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಆಫ್ ಅ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ. ನಾನು ಈಗಾಗಲೇ ಹಿಂದಿನ ಸೆಷನಲ್ಲಿ ನಿಮಗೆ ಫಾರ್ಮುಲಾಸ್ಗಳನ್ನ ಹೇಳಿದ್ದೆ. ಆ ಫಾರ್ಮುಲಾಸ್ಗಳನ್ನ 3 ಥರ ಡಿವೈಡ್ ಮಾಡಿದ್ದೆ ನಾನು. ಮೊದಲನೇದು ಫ್ಯೂಚರ್ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ ಅಂತ, ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಒಂದು ಸಿಂಗಲ್ ಕ್ಯಾಶ್ ಫ್ಲೋನ ಫ್ಯೂಚರ್ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು ಅಂತ. ಇನ್ನೊಂದು ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಕ್ಯಾಶ್ ಫ್ಲೋ ಅಂತ, ಅಂದರೆ ಪ್ರತಿ ಸಾರಿನೂ ಪ್ರತಿ ವರ್ಷ, ಈ ವರ್ಷ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಸೇಮ್ ಅಮೌಂಟ್ನ ಮುಂದಿನ ವರ್ಷ ಇನ್ವೆಸ್ಟ್ ಮಾಡ್ತೀವಿ, ಸೇಮ್ ಅಮೌಂಟ್ನ ಅದಕ್ಕೂ ಮುಂದಿನ ವರ್ಷ ಇನ್ವೆಸ್ಟ್ ಮಾಡ್ತೀವಿ. ದಟ್ ಮೀನ್ಸ್ ನಾವು ಇಲ್ಲೇನು ಮಾಡ್ತಿದ್ದೀವಿ, ಕ್ಯಾಶ್ ಫ್ಲೋಸು ಇಲ್ಲಿ ಆ್ಯನ್ವಿಟಿ ಪ್ರತಿ ವರ್ಷ ಆಗ್ತಾ ಹೋಗ್ತಿದೆ. ಸೊ ಆಗ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಂತಹ ಮೆಥಡು ಬೇರೆ ಇರುತ್ತೆ. ಅದಕ್ಕೂ ಫಾರ್ಮುಲಾ ನಾನು ನಿಮಗೆ ಹೇಳಿದ್ದೆ. ಇನ್ನೊಂದು ಪ್ರಾಬ್ಲಮ್ಸ್ ಆನ್, ಹಾಗೆ ಇನ್ನೊಂದು 3ನೇ ಮೆಥಡ್ ಏನು ಅಂತ ಹೇಳಿದ್ರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಅನ್ಇವನ್ ಕ್ಯಾಶ್ ಫ್ಲೋ.
ಅಂದರೆ ಈ ವರ್ಷ ಒಂಥರ ಅಮೌಂಟ್ ಅಂದರೆ 1 ಲ್ಯಾಕ್ ಅಂತ ಅಂದ್ಕೊಳ್ಳೋಣ, ಮುಂದಿನ ವರ್ಷ 2 ಲ್ಯಾಕು, ಮುಂದಿನ ವರ್ಷ ಅದಕ್ಕೂ ಮುಂದಿನ ವರ್ಷ 3 ಲ್ಯಾಕು, ಈ ರೀತಿ ಮಲ್ಟಿಪಲ್ ಏನು ಕ್ಯಾಶ್ ಫ್ಲೋಸ್ಗಳಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಕ್ಯಾಶ್ ಫ್ಲೋಸ್ ಇರುತ್ತೆ, ಸೇಮ್ ಅಮೌಂಟ್ ಇರಲ್ಲ. ಸೊ ಆ ಥರ ಡಿವೈಡ್ ಮಾಡ್ಕೊತೀವಿ. ಅದರಲ್ಲಿ ಮೊದಲನೇದು ನಾವೀಗ ಪ್ರಾಬ್ಲಮ್ಸ್ ಆನ್ ಫ್ಯೂಚರ್ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ, ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸಿಂಗಲ್ ಅಮೌಂಟ್, ಆವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಅದನ್ನು ಅಷ್ಟೇ 2 ಥರ ಡಿವೈಡ್ ಮಾಡ್ಕೊತೀವಿ, ಇನ್ ಕೇಸ್ ಆಫ್ ಆ್ಯನ್ಯುವಲ್ ಕಂಪೌಂಡಿಂಗ್, ಇನ್ ಕೇಸ್ ಆಫ್ ಮಲ್ಟಿಪಲ್ ಕಂಪೌಂಡಿಂಗ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಆ್ಯನ್ಯುವಲ್ ಕಂಪೌಂಡಿಂಗ್ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟಿಗೆ ನಿಮಗೆ ಬಡ್ಡಿ ಲೆಕ್ಕ ಹಾಕೋದು ವರ್ಷಕ್ಕೆ ಒಂದೇ ಸಾರಿ, ಆ ಥರ ಇದ್ದವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಎಕ್ಸಾಂಪಲ್ ಏನು ನೀವು ಸಾಲ್ವ್ ಮಾಡ್ತಾ ಹೋದಾಗೇ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಸೊ ಪ್ರಾಬ್ಲಮ್ 1, ಫೈಂಡ್ ಔಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಸಮ್ ಆಫ್ ₹2000 after a year with a time preference money of 12%. ಫೈಂಡ್ ಔಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಸಮ್ ಆಫ್ ₹2000. ಇಲ್ಲಿ ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಿಬೇಕು. ಯಾವ ಅಮೌಂಟಿಗೆ? ₹2000. ಎಷ್ಟು ವರ್ಷದ ನಂತರ? ಆಫ್ಟರ್ ಎ ಇಯರ್. ಆಫ್ಟರ್ ಎ ಇಯರ್ ಒಂದು ವರ್ಷ ಅಲ್ವಾ, ಒಂದು ವರ್ಷದ ನಂತರ ₹2000 ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಬೇಕು ವಿತ್ ದ ಟೈಮ್ ಪ್ರಿಫರೆನ್ಸ್ ಮನಿ ಆಫ್ 12%. ಟೈಮ್ ಪ್ರಿಫರೆನ್ಸ್ ಮನಿ ಆಫ್ 12% ಮೀನ್ಸ್ ಇಟ್ಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಎಕ್ಸ್ಪೆಕ್ಟೆಡ್. ಏನು ನೀವು ರೇಟ್ ಆಫ್ ಇಂಟ್ರೆಸ್ಟ್ 12% ಹಾಕಿದ್ರೆ ₹2000 ವ್ಯಾಲ್ಯೂ ಒಂದು ವರ್ಷದ ನಂತರ ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊಲ್ಯೂಷನ್ ನಾನು ಹಿಂದಿನ ಸೆಷನ್ನಲ್ಲೇ ನಿಮಗೆ ಫಾರ್ಮುಲಾಸ್ಗಳನ್ನೆಲ್ಲ ಹೇಳಿದ್ದೆ. ಸೊ ಆ ಫಾರ್ಮುಲಾಗಳು ಮತ್ತೆ ಅದೇ ಯೂಸ್ ಆಗುತ್ತೆ ಇಲ್ಲಿ. ಸಿಂಗಲ್ ಕ್ಯಾಶ್ ಫ್ಲೋ ಫಾರ್ಮುಲಾ ಹಾಕಬೇಕಿಲ್ಲಿ, ಓಕೆನಾ. ಅದರಲ್ಲೂ ಕೂಡ ಆ್ಯನ್ಯುವಲ್ ಕಂಪೌಂಡಿಂಗ್ ಅಂದರೆ ವರ್ಷಕ್ಕೆ ಒಂದೇ ಸರಿ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡೋಂಥದ್ದು. ಸೊ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಟು PV ಇಂಟು 1+R⁴ ಅಲ್ವಾ. ನಮಗಿಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಈ ಫಾರ್ಮುಲಾದಲ್ಲಿ ನೋಡೋಣ. FV ಅಂದರೆ ಏನು? ಫ್ಯೂಚರ್ ವ್ಯಾಲ್ಯೂ ನಾವು ಕಂಡುಹಿಡಿಬೇಕಾಗಿದ್ದು. PV ಅಂದ್ರೇನು? ಪ್ರೆಸೆಂಟ್ ವ್ಯಾಲ್ಯೂ, ಈಗ ಆಲ್ರೆಡಿ ನಮ್ಮ ಹತ್ರ ಇರೋದು. 1 ಮೀನ್ಸ್ ₹1, ಯಾಕೆಂದರೆ ₹1 ಎಷ್ಟು ಬರುತ್ತೆ ಒಂದು ವರ್ಷ ಆದಮೇಲೆ ಅಂತ ಗೊತ್ತಾದರೆ ಅದನ್ನು ಇಂಟು ಮಾಡಿದ್ರೆ ಆಯ್ತು ನಮ್ಮ ಈಗಿನ ಅಮೌಂಟ್, ಆವಾಗ ನಮ್ಗೆ ಗೊತ್ತಾಗುತ್ತೆ ಫ್ಯೂಚರ್ ವ್ಯಾಲ್ಯೂ. ಹಾಗಾಗಿ 1 ಅನ್ನೋದು ಕಾನ್ಸ್ಟೆಂಟ್. ಸೊ ಅದು ಯಾವಾಗಲೂ ಕೂಡ ಎಲ್ಲ ಪ್ರಾಬ್ಲಮ್ಗಳನ್ನು 1 ಅನ್ನೋದು ಇದ್ದೇ ಇರುತ್ತೆ. R ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್. ಈ ಲೆಕ್ಕಕ್ಕೆ ಎಷ್ಟಿದೆ? 12% ಇದೆ. 12% ಮೀನ್ಸ್ 12/100, ಇಟ್ ಕಮ್ಸ್ ಟು 0.12. N ಈಕ್ವಲ್ಸ್ ಟು 1 ಇಯರ್. ಈ ಲೆಕ್ಕದಲ್ಲಿ 1 ಇಯರ್ ಇದೆ, ಯಾಕಂತಂದರೆ ನಾವು ಫ್ಯೂಚರ್ ವ್ಯಾಲ್ಯೂ ಎಷ್ಟು ವರ್ಷಕ್ಕೆ ಕಂಡುಹಿಡಿತಾ ಇರೋದು? 1 ಇಯರಿಗೆ ಕಂಡುಹಿಡಿತಾ ಇರೋದು. ಹಾಗಾಗಿ ಸೊ ಈಗ ನಾವೇನು ಮಾಡಬೇಕು? ನಮ್ಮ ಫಾರ್ಮುಲಾಗೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಟು ನಮಗೆ ಕೊಟ್ಟಿರೋಂತಹ PV 2000 ಇಂಟು 1 ಕಾನ್ಸ್ಟೆಂಟ್, ಅದು ಯಾವಾಗಲೂ ಪ್ಲಸ್ R ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? ಅದು 0.12. N ಅಂದರೆ ನಂಬರ್ ಆಫ್ ಇಯರ್ಸ್, ಎಷ್ಟು ವರ್ಷ ಆದಮೇಲೆ ನೀವು ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಿಬೇಕಾಗಿರೋದು? 1 ಇಯರಿಗೆ. ಹಾಗಾಗಿ 2000 ಇಂಟು ಆ ಬ್ರ್ಯಾಕೆಟಲ್ಲಿರೋದನ್ನ ಫಸ್ಟ್ ಯಾವಾಗಲೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹಾಗಾಗಿ ಉಳಿದಿರೋದನ್ನ ಆ್ಯಸ್ ಇಟ್ ಈಸ್ ಇಳಿಸ್ಕೋಬೇಕು ಕೆಳಗಡೆ. ಸೊ 2000 ಇಂಟು ಆ ಬ್ರ್ಯಾಕೆಟಲ್ಲಿರತಕ್ಕಂಥ 1 ಪ್ಲಸ್ 0.12ನ ಪವರ್ ಆಫ್ 1 ನೋಡಿದವಾಗ 1.12ನೇ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಅಥವಾ ನೀವು FV ಫ್ಯಾಕ್ಟರ್ ಟೇಬಲ್ ಅಂತ ಒಂದು ಸಿಗುತ್ತೆ, ಅದರಲ್ಲಿ ಯಾವ ರೇಟ್ ಆಫ್ ಇಂಟ್ರೆಸ್ಟಿಗೆ ಎಷ್ಟು ವರ್ಷಕ್ಕೆ ಫ್ಯಾಕ್ಟ್ರ್ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ನೀವು ₹1 ವ್ಯಾಲ್ಯೂ ಎಷ್ಟು ಅನ್ನೋದಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ತಗೋಬೋದು ಡೈರೆಕ್ಟಾಗೂ ಕೂಡ. ಸೊ 2000 ಇಂಟು 1.12 ಇದನ್ನು ನೀವು ಫಾರ್ಮುಲಾ ಹಾಕಿ ಮಾಡ್ಬೋದು, ಅಥವಾ ಈ ಥರ ಮಾಡೋದು ತುಂಬ ಒಳ್ಳೆಯದು. ಇಲ್ಲ ನಿಮಗೆ ಆ 1.012 ಪವರ್ ಆಫ್ 1 ಇರೋದನ್ನು ಈಸಿಯಾಗೇನೋ ಈ ಥರ ಕ್ಯಾಲ್ಕುಲೇಟ್ ಮಾಡಿಬಿಡ್ಬೋದು ಕ್ಯಾಲ್ಕುಲೇಟ್ರಲ್ಲಿ. 20 ಇತ್ತು, 30 ವರ್ಷದ ನಂತರ ಏನಾದ್ರು ಕಂಡುಹಿಡಿಬೇಕು ಅಂತೆಲ್ಲ ಇದ್ದರೆ ಆವಾಗ ನೀವೇನು ಮಾಡಬೇಕಾಗತ್ತೆ? ಆ FV ಮತ್ತು PV ಫ್ಯಾಕ್ಟರ್ ಅಂತ ಏನು ಕರಿತೀವಿ, ಪ್ರೆಸೆಂಟ್ ವ್ಯಾಲ್ಯೂ ಆ್ಯಂಡ್ ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ಟೇಬಲ್ ಅಂತ ಇದೆ, ಕಂಪೌಂಡಿಂಗ್ ಟೇಬಲ್ ಅಂತ ಸಿಗುತ್ತೆ ನಿಮಗೆ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬೇಕಾದರೆ ಅದರ ಲಿಂಕ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ ಒಂದು ಟೇಬಲ್ನ ನೋಡಿಕೊಂಡು ಡೈರೆಕ್ಟಾಗಿ ಅವಾಗ ನಿಮ್ಗೆ ಅಲ್ಲಿ ಹುಡುಕಿದ್ರೆ ನೀವೀಗ 1 ಇಯರಿಗೆ 12%ಗೆ ₹1 ವ್ಯಾಲ್ಯೂ ಎಷ್ಟು ಅಂತ ಅಲ್ಲಿ ಕೊಟ್ಟಿರ್ತಾರೆ, 1.12 ಅದೇ ಬರುತ್ತೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೂ ಫಾರ್ಮುಲಾ ಪ್ರಕಾರ ಅದೇ ವ್ಯಾಲ್ಯೂನೇ ಬಂದಿರುತ್ತೆ. ಸೊ 2000 ಇಂಟು 1.12 ಅಂತ ನೀವೇನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರಿ ಅಥವಾ FV ಫ್ಯಾಕ್ಟ್ರಲ್ಲಿ ನೋಡಿರ್ತೀರೋ, ಸೊ ಅವೆರಡನ್ನೂ ಇಂಟು ಮಾಡಿದ್ರೆ ನಿಮಗೆ ₹2240 ಬರುತ್ತೆ. ಅದರ ಅರ್ಥ ಏನು? ನಿಮ್ಮ ₹2000ನ 1 ವರ್ಷದ ನಂತರದ ಫ್ಯೂಚರ್ ವ್ಯಾಲ್ಯೂ 12% ಬಡ್ಡಿ ಹಾಕಿದವಾಗ 2240 ಗೊತ್ತಾಯ್ತಾ? ₹2000 ವ್ಯಾಲ್ಯೂ 1 ವರ್ಷದ ನಂತರ ₹2240 ಆಗಿರುತ್ತೆ. ನೋಡಿ, ಜಾಸ್ತಿ ಆಗಿದೆ ಅಲ್ವಾ? ಯಾಕಂತಂದರೆ 100% ಇಂಟ್ರೆಸ್ಟ್ ಆ್ಯಡ್ ಆಗಿದೆ ಅದಕ್ಕೆ. ಸೊ
ವರ್ಷಕ್ಕೆ ಒಂದೇ ಸರಿ ಇಂಟ್ರೆಸ್ಟ್ನ ನೀವು ಆ್ಯಡ್ ಮಾಡಿದ್ರ. ನೆಕ್ಸ್ಟು ಪ್ರಾಬ್ಲಮ್ 2. ಎಕ್ಸ್ ಇನ್ವೆಸ್ಟ್ rupees 1000 ಫಾರ್ 3 years ಇನ್ ಎ ಸೇವಿಂಗ್ಸ್ ಅಕೌಂಟ್ ದಟ್ ಪೇಯ್ಸ್ 10% ಇಂಟ್ರೆಸ್ಟ್ ಪರ್ ಆ್ಯನಮ್. ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ 1,000 ರೂಪಾಯಿನ ಇನ್ವೆಸ್ಟ್ ಮಾಡ್ತೀಯಾನೆ. ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀಯಾನೆ? 3 ಇಯರ್ಸಿಗೆ ಯಾವುದೋ ಒಂದು ಸೇವಿಂಗ್ಸ್ ಅಕೌಂಟಲ್ಲಿ. ಆ ಸೇವಿಂಗ್ಸ್ ಅಕೌಂಟಿನ ಬ್ಯಾಂಕ್ ಏನು ಮಾಡ್ತಿದ್ದೀವಿ ಅವನಿಗೆ, ಬ್ಯಾಂಕು ಅಥವಾ ಸೇವಿಂಗ್ಸ್ ಅಕೌಂಟ್ ಏನು ಎಲ್ಲಿ ಡೆಪಾಸಿಟ್ ಮಾಡ್ತೀನೋ ಅಲ್ಲಿ 10% ಇಂಟ್ರೆಸ್ಟ್ ಪರ್ ಆ್ಯನಮ್, ವರ್ಷಕ್ಕೆ 10% ಇಂಟ್ರೆಸ್ಟ್ನ ಕೊಡ್ತಿದೆ. ಯು ಶುಡ್ ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ. ನಾವೇನು ಮಾಡಬೇಕು, ಈ 1,000 ರೂಪಾಯಿನ 3 ವರ್ಷದ ನಂತರದ ವ್ಯಾಲ್ಯೂನ ಕಂಡುಹಿಡಿಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಆ್ಯಸ್ ಇಟ್ ಈಸ್ ಸೇಮ್ ಫಾರ್ಮುಲಾ ಹಾಕಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರೋದು ಕೂಡ ಸಿಂಗಲ್ ಕ್ಯಾಶ್ ಫ್ಲೋ, ಅಂದರೆ 1,000 ರೂಪಾಯಿ ಒಂದೇ ಸರಿ ಇನ್ವೆಸ್ಟ್ ಮಾಡ್ತೀಯಾನೆ, ಇನ್ನೊಂದೇನು ವರ್ಷಕ್ಕೆ ಒಂದೇ ಸರಿ ಇಂಟ್ರೆಸ್ಟ್ನ ಕೊಡ್ತೀಯಾರೆ. ಸೊ ಸೇಮ್ ಫಾರ್ಮುಲಾ, ಎಫ್ ವಿ ಈಕ್ವಲ್ಸ್ ಟು ಪಿ ವಿ ಇಂಟು 1+r ಪವರ್ ಆಫ್ ಎನ್. ನಮಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಎಫ್ ವಿ ಗೊತ್ತಿಲ್ಲ, ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಪಿ ವಿ ಈಕ್ವಲ್ಸ್ ಟು 1000, ಆರ್ ಈಕ್ವಲ್ಸ್ ಟು 10%, ದಟ್ ಈಸ್ 0.10 ರೇಟ್ ಆಫ್ ಇಂಟ್ರೆಸ್ಟ್, ಎನ್ ಈಕ್ವಲ್ಸ್ ಟು 3 ಇಯರ್ಸ್, ದ ಇನ್ವೆಸ್ಟ್ಮೆಂಟ್ ಇಯರ್ಸ್ 3 ಇಯರ್ಸ್ ಅಲ್ವಾ, 3 ವರ್ಷಕ್ಕೆ ಅವನು ಇನ್ವೆಸ್ಟ್ ಮಾಡ್ತೀಯಾನೆ. ಸೊ ಹಾಗಾಗಿ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಟು ಪಿ ವಿ 1000 ಇಂಟು 1, ಅದು ಕಾನ್ಸ್ಟೆಂಟ್ ಯಾವಾಗಲೂ 1 ರೂಪಿ, ಪ್ಲಸ್ 0.10 ಇಂಟ್ರೆಸ್ಟ್ ರೇಟು, ಎನ್ ಅಂದರೆ ನಂಬರ್ ಆಫ್ ಇಯರ್ಸು 3 ವರ್ಷ. ಸೊ 1000 ಆ್ಯಸ್ ಇಟ್ ಈಸ್ನ ಕೆಳಗಡೆ ಇಳಿಸ್ಕೊತೀರಾ, ಯಾಕಂದರೆ ಬ್ರ್ಯಾಕೆಟಲ್ಲಿರೋ ಆಪ್ರೇಷನ್ಸ್ಗಳನ್ನ ಫಸ್ಟ್ ಮಾಡ್ಕೋಬೇಕು ನಾವು ಮ್ಯಾಥ್ಸಲ್ಲಿ, ಇಂಟು 1+0.10 ಪವರ್ ಆಫ್ 3 ತೆಗೆದ್ರೆ ನೀವು 1.331 ಬರುತ್ತೆ. ಅಥವಾ ಎಫ್ ವಿ ಫ್ಯಾಕ್ಟರ್ನ ನೀವು ನೋಡಿದ್ರೆ 1.331 ಕಂಪೌಂಡಿಂಗ್ ಫ್ಯಾಕ್ಟರ್ ಅಂತ ಏನು ಕರಿತೀವಿ, ಅದನ್ನು ನೋಡಿದಾವಾಗಲೂ ನಿಮಗೆ ಇದೇ ಸಿಗುತ್ತೆ. 3 ವರ್ಷಕ್ಕೆ 10%ಗೆ ನೀವು 1 ರೂಪಾಯಿನ ವ್ಯಾಲ್ಯೂ ಅಲ್ಲಿ ನೋಡಿದ್ರೆ ನಿಮಗೆ ಇದೇ ವ್ಯಾಲ್ಯೂ ಸಿಕ್ಕಿರುತ್ತೆ. ಸೊ 1000 ಇಂಟು 1.331 ಮಾಡಿದವಾಗ ನಿಮ್ಮ 1,000 ರೂಪಾಯಿನ ವ್ಯಾಲ್ಯೂ ನಿಮಗೆ 3 ವರ್ಷದ ನಂತರ 10% ಬಡ್ಡಿ ಹಾಕಿದಾಗ ಫ್ಯೂಚರ್ ವ್ಯಾಲ್ಯೂ ಈಸ್ ₹1,331 ರೂಪೀಸ್ ಆಗಿರುತ್ತೆ. 1,000 ರೂಪಾಯಿನ ನೀವು 3 ವರ್ಷ ಇನ್ವೆಸ್ಟ್ ಮಾಡ್ತೀರಾ, 10% ಬಡ್ಡಿ ಹಾಗೆ 3 ವರ್ಷದ ನಂತರ ನಿಮಗೆ ಸಿಗುವಂಥ ಅಮೌಂಟು 1,331. ಇನ್ನೊಂದು ಪ್ರಾಬ್ಲಮ್ ನೋಡೋಣ. Calculate the future value of 20,000 deposited in a bank for a period of 5 years at 12% per annum. ಫ್ಯೂಚರ್ ವ್ಯಾಲ್ಯೂ ನೀವು 20,000ಗೆ ಬ್ಯಾಂಕಲ್ಲಿ ಇಟ್ಟಿರ್ತಕ್ಕಂಥ ಒಂದು ಡೆಪಾಸಿಟಿಗೆ 20,000 ಏನು ಅಮೌಂಟ್ ಇದೆಯೋ ಅದರ ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಿಬೇಕು. ಎಷ್ಟು ವರ್ಷಕ್ಕೆ ಡೆಪಾಸಿಟ್ ಇಟ್ಟಿರೋದು? 5 ಇಯರ್ಸಿಗೆ. ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಹಂಗೆ? 12% ಇಂಟ್ರೆಸ್ಟ್ ಹಾಗೆ. ಓಕೆನಾ? ಸೊಲ್ಯೂಷನ್ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ. ಓಕೆನಾ? ಸೊ ಫಾರ್ಮುಲಾ ಆ್ಯಸ್ ಇಟ್ ಈಸ್ ಸೇಮ್. ಯಾಕಂತ ಹೇಳಿದ್ರೆ ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ಸಿಂಗಲ್ ಕ್ಯಾಶ್ ಫ್ಲೋ ಇದೆ. ಆ್ಯನ್ಯುವಲ್ ಕಂಪೌಂಡಿಂಗ್, 1 ವರ್ಷಕ್ಕೆ ಒಂದೇ ಸರಿ ಬಡ್ಡಿನ ಕೊಡ್ತೀಯಾರೆ ಇಲ್ಲಿ. ಸೊ 5 ಇಯರ್ಸಿಗೆ ಇಟ್ಟಿದ್ದಾರೆ. ಸೊ ಈಸಿ. ಮತ್ತು ಸೇಮ್ ಫಾರ್ಮುಲಾ, ಎಫ್ ಇ ಈಕ್ವಲ್ಸ್ ಟು ಪಿ ವಿ ಇಂಟು 1+r ರೇಸ್ ಟು ದ ಪವರ್ ಆಫ್ ಎನ್. ನಮ್ಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಎಫ್ ವಿ ಗೊತ್ತಿಲ್ಲ, ಪಿ ವಿ 20,000 ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ 20,000, ರೇಟ್ ಆಫ್ ಇಂಟ್ರೆಸ್ಟು 12% ಸಿಗ್ತಾ ಇದೆ. 12% ಮೀನ್ಸ್ 0.12, ಎನ್ ಈಕ್ವಲ್ಸ್ ಟು 5 ಇಯರ್ಸ್, ನಂಬರ್ ಆಫ್ ಇಯರ್ಸ್. ಓಕೆನಾ? ಸೊ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ವ್ಯಾಲ್ಯೂನ. ಎಫ್ ವಿ ಈಕ್ವಲ್ಸ್ ಟು 20,000, ಪಿ ವಿ ಅಂದ್ರೇನು, ಎಫ್ ವಿ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ಕೊತಿದ್ದೀವಿ. ಪಿ ವಿ ಅಂದರೆ 20,000, ದಟ್ ಈಸ್ 20,000 ಇಂಟು 1 ಈಸ್ ಕಾನ್ಸ್ಟೆಂಟ್, ದಟ್ ಈಸ್ 1 ರೂಪಿ, ಪ್ಲಸ್ ಆರ್ ಮೀನ್ಸ್ 0.12, ಪವರ್ ಆಫ್ ಎನ್ ಮೀನ್ಸ್ 5 ಇಯರ್ಸ್. ಸೊ ಈಗ 20,000ನ ಆ್ಯಸ್ ಇಟ್ ಈಸ್ ಕೆಳಗಡೆ ಇಳಿಸ್ಕೊತೀರ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬ್ರ್ಯಾಕೆಟಲ್ಲಿರೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ದಟ್ ಮೀನ್ಸ್ 1 + 0.12 ದ ಪವರ್ ಆಫ್ 5, ಅಥವಾ ಎಫ್ ವಿ ಫ್ಯಾಕ್ಟರ್ನ ನೀವು ನೋಡಿದ್ರೆ 1.762 ಅಲ್ಲೂ ಸಿಗುತ್ತೆ ವ್ಯಾಲ್ಯೂ. ಆ ವ್ಯಾಲ್ಯೂನ ನಾವು 20,000ನಾಗೆ ಇಂಟು ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಫ್ಯೂಚರ್ ವ್ಯಾಲ್ಯೂ ಅದೆಷ್ಟು ಸಿಕ್ಕಿದೆ ಅಂದರೆ ₹35,247. ಅದರ ಅರ್ಥ ಏನು ಅಂದರೆ ಮಕ್ಕಳೇ, ನೀವು 20,000 ರೂಪಾಯಿನ ಇವತ್ತು ಇನ್ವೆಸ್ಟ್ ಮಾಡಿದ್ರೆ 5 ವರ್ಷದ ಅವಧಿಗೆ 12% ಏನಾದರೂ ನಿಮಗೆ ಬಡ್ಡಿ ಸಿಕ್ಕಿದ್ರೆ 5 ವರ್ಷದ ನಂತರ ನಿಮ್ಮ 20,000 ರೂಪಾಯಿನ ಫ್ಯೂಚರ್ ವ್ಯಾಲ್ಯೂ ₹35,247 ರೂಪಾಯಿ. ಅಂದರೆ 20,000 ರೂಪಾಯಿ ಪ್ರೆಸೆಂಟ್ ವ್ಯಾಲ್ಯೂ ಇದ್ದಿದ್ದು 5 ವರ್ಷದ ನಂತರ 12% ಬಡ್ಡಿ ಹಾಗೆ 35,247 ಆಗಿ ಇನ್ಕ್ರೀಸ್ ಆಗಿರುತ್ತೆ. ಓಕೆನಾ? ಸೊ ಇದು ಸಿಂಗಲ್ ಕ್ಯಾಶ್ ಫ್ಲೋ ಇದ್ದವಾಗ, ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದಾವಾಗ. ಜೊತೆಗೆ
ಆ್ಯನ್ಯುವಲ್ ಕಂಪೌಂಡಿಂಗ್ ಇದ್ದಾಗ ಅಂದರೆ ವರ್ಷಕ್ಕೆ ಒಂದೇ ಸರಿ ಬಡ್ಡಿನ ಕ್ಯಾಲ್ಕುಲೇಟ್ ಮಾಡಿದಾಗ. ವರ್ಷದಲ್ಲಿ 2 ಸರಿ ಬಡ್ಡಿನ ಕ್ಯಾಲ್ಕುಲೇಟ್ ಮಾಡಿದ್ರೆ ವರ್ಷದಲ್ಲಿ ತಿಂಗಳ ಒಂದು ಸರಿ ಬಡ್ಡಿನ ಕ್ಯಾಲ್ಕುಲೇಟ್ ಮಾಡ್ಬೋದು, ವರ್ಷದಲ್ಲಿ ಪ್ರತಿದಿನವೂ ಬಡ್ಡಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ ಥರದ್ದು ಏನಾದ್ರು ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ ಆಗ ಫಾರ್ಮುಲಾದಲ್ಲಿ ಮತ್ತೆ ಚೇಂಜಸ್ ಆಗುತ್ತೆ. ಅದನ್ನೇ ನಾವು ಇನ್ ಕೇಸ್ ಆಫ್ ಮಲ್ಟಿಪಲ್ ಕಂಪೌಂಡಿಂಗ್ ಅಂತ ಒಂದೆರಡು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ನೋಡೋಣ. ಓಕೆನಾ? ಸೊ ಪ್ರಾಬ್ಲಮ್ 1, calculate the future value of rupees 4000 is invested for 4 years and the interest on it is compounded at 12% per annum half yearly ಅಂತ ಹೇಳಿದ್ದಾರೆ. ನೋಡ್ರಿ, ಇಲ್ಲಿ 4,000 ರೂಪಾಯಿನ 4 ವರ್ಷ ಇನ್ವೆಸ್ಟ್ ಮಾಡಿದ್ದಾನೆ, 4 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ದಾನೆ, ಒಂದೇ ಸರಿ ಇನ್ವೆಸ್ಟ್ಮೆಂಟ್. ಇದನ್ನು ಕೂಡ ಸಿಂಗಲ್ ಕ್ಯಾಶ್ ಫ್ಲೋನೇ. ಬಟ್ ಇಲ್ಲೇನು 12% ಬಡ್ಡಿ ಏನು ಹೇಳಿದ್ದಾರೆ ಅದನ್ನು ಹಾಫ್ ಇಯರ್ಲಿ ಕಂಪೌಂಡ್ ಮಾಡ್ತಾರೆ. ವರ್ಷಕ್ಕೆ 2 ಸರಿ ಇದನ್ನೇನು ಮಾಡ್ತಾರೆ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಟ್ವೈಸ್ ಇನ್ ಎ ಇಯರ್ ಅಂತಲೂ ಕರಿತೀವಿ ನಾವು. ವರ್ಷಕ್ಕೆ 2 ಸಾರಿ. ಹಾಫ್ ಇಯರ್ಲಿ ಅಂದರೆ ಹಾಫ್ ಎರಡಲ್ವಾ? ಸೊ ಹಾಫ್ ಇಯರ್ಲಿ ಇಲ್ಲಿ ಕಂಪೌಂಡ್ ಮಾಡ್ತಾರೆ. ಹಾಗಾಗಿ ಬಡ್ಡಿನೂ ಕೂಡ ಏನಾಗುತ್ತೆ, ಇಲ್ಲಿ ಡಿಫರೆನ್ಸ್ ಬರುತ್ತೆ ಕ್ಯಾಲ್ಕುಲೇಷನ್. ಸೊ ಫೈಂಡ್ ಔಟ್ ದ ಕಂಪೌಂಡೆಡ್ ವ್ಯಾಲ್ಯೂ ಆಫ್ ಆರ್ ಫ್ಯೂಚರ್ ವ್ಯಾಲ್ಯೂ. ಕಂಪೌಂಡೆಡ್ ವ್ಯಾಲ್ಯೂ ಅಂದ್ರೂ ಒಂದೇ, ಫ್ಯೂಚರ್ ವ್ಯಾಲ್ಯೂ ಅಂದ್ರೂ ಒಂದೇ. ಸೊ ಫಾರ್ಮುಲಾ ನೀವು ಇಲ್ಲಿಗ ಯಾವುದ್ರದ್ದು ಹಾಕಬೇಕು? ಇಫ್ ದ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಹಾಫ್ ಇಯರ್ಲಿ. ನಾನು ಹಿಂದಿನ ಸೆಷನಲ್ಲೂ ನಿಮಗೆ ಈ ಫಾರ್ಮುಲಾಗಳನ್ನು ಕೊಟ್ಟಿದ್ದೀನಿ. ಸೊ ಫ್ಯೂಚರ್ ವ್ಯಾಲ್ಯೂ ಈಕ್ವಲ್ಸ್ ಟು ಪ್ರೆಸೆಂಟ್ ವ್ಯಾಲ್ಯೂ ಇಂಟು ಅಂದರೆ ಎಫ್ ವಿ ಪಿ ವಿ ಅನ್ನೋದು ನಾನು ಡೀಟೇಲಾಗಿ ಹೇಳ್ತೀನಿ ಅಷ್ಟೇ. ಓಕೆನಾ? ಪಿ ವಿ ಇಂಟು 1+R/2. ಇಲ್ಲಿ 2 ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಹಾಫ್ ಇಯರ್ಲಿ, ಟ್ವೈಸ್ ಇನ್ ಎ ಇಯರ್ ಅಂತ 2 ಸರಿ ಆ ಇಂಟ್ರೆಸ್ಟನ್ನು 2 ಭಾಗ ಮಾಡಿದ್ದಾರೆ ಅಂತ ಅರ್ಥ. ಇಂಟು 2n ಅಂತ ಇದೆ. ಇಂಟು ಪವರ್ ಆಫ್ 2n ಅಂದರೆ ಇಲ್ಲಿ ಮತ್ತೆ 2 ಅದೇ ಟ್ವೈಸ್ ಇನ್ ಎ ಇಯರ್ ಅಲ್ವಾ? ಇಂಟು n ಅಂದರೆ ನಂಬರ್ ಆಫ್ ಇಯರ್ಸ್. ವರ್ಷಕ್ಕೆ 2 ಸರಿ ಅನ್ನೋದನ್ನು ಎಲ್ಲ ವರ್ಷಕ್ಕೂ ಇಂಟು ಆಗಬೇಕಲ್ವಾ? ಹಾಗಾಗಿ ಆ ವರ್ಷನ 2n ಅಂತ ಮಾಡಿದ್ದಾರೆ. ಓಕೆನಾ? ನಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಎಫ್ ವಿ ಗೊತ್ತಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಪಿ ವಿ ಗೊತ್ತಿದೆ ನಮಗೆ ಎಷ್ಟು? 4000. ಆರ್ ನಮಗೆ ಗೊತ್ತಿದೆ ಎಷ್ಟು? 12%. ಹಾಗಂದರೆ 0.12 ಅಂತಲೂ ಕರಿತೀವಿ. ನಂಬರ್ ಆಫ್ ಇಯರ್ಸ್ 4 ಇಯರ್. ಇನ್ನೊಂದು 2 ಈ ಲೆಕ್ಕಕ್ಕೆ ನಾವು ಯಾಕೆ ತೊಗೊಂಡಿದ್ದೀವಿ ಅಂದರೆ ಇದು ವರ್ಷಕ್ಕೆ 2 ಸರಿ ಕಂಪೌಂಡ್ ಮಾಡ್ತೀರ ಇಂಟ್ರೆಸ್ಟ್ನ, ಹಾಗಾಗಿ ನೋಡೋಣ. ಸೊ ಪಿ ವಿ 4000 ಹಾಕ್ಕೊಂಡಿದ್ದೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ವ್ಯಾಲ್ಯೂ, ಇಂಟು 1 ಯಾವಾಗಲೂ ಕಾನ್ಸ್ಟೆಂಟ್ ಅದು 1 ರೂಪಾಯಿ ಅಂತ, ಪ್ಲಸ್ 0.12 ಅನ್ನೋ ಇಂಟ್ರೆಸ್ಟ್ ಡಿವೈಡೆಡ್ ಬೈ 2. ಟ್ವೈಸ್ ಇನ್ ಎ ಇಯರ್ ಅಲ್ವಾ ಕಂಪೌಂಡ್ ಮಾಡ್ತಿರೋದು, ವರ್ಷಕ್ಕೆ 2 ಸರಿ, ಹಾಗಾಗಿ ಡಿವೈಡೆಡ್ ಬೈ 2 ಮಾಡ್ತೀರಾ. ಮತ್ತು ಬ್ರಾಕೆಟ್ ಕ್ಲೋಸ್. 2 ಇಂಟು 4. ಮತ್ತು ಇಲ್ಲಿ 2 ಅಂದರೆ ಏನು? ಟ್ವೈಸ್ ಇನ್ ಎ ಇಯರ್ ಅಂತ. ಇಂಟು 4 ಅಂದರೆ ಯಾವುದು? ನಂಬರ್ ಆಫ್ ಇಯರ್ಸ್, 4 ವರ್ಷ ಅಂತ. ಮತ್ತು ಸಿಂಪ್ಲಿಫೈ ಮಾಡೋದಾದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ 4000ನ ಆ್ಯಸ್ ಇಟ್ ಈಸ್ ತೊಗೊತೀರ. ಯಾಕಂದರೆ ಬ್ರ್ಯಾಕೆಟಲ್ಲಿರೋ ಆಪ್ರೇಷನ್ಸ್ಗಳನ್ನ ಯಾವಾಗಲೂ ಫಸ್ಟ್ ಮುಗಿಸ್ಕೋಬೇಕು. ಸೊ 1+0.12 ಡಿವೈಡೆಡ್ ಬೈ 2 ಮಾಡಿದ್ರೆ 0.06 ಬರುತ್ತೆ. 2 ಇಂಟು 4 ಮಾಡಿದ್ರೆ ಪವರ್ ಆಫ್ ಏನಿತ್ತು ಅದು 8 ಬರುತ್ತೆ. ಈಗ ಮತ್ತೆ 4000 ರೂಪಾಯಿನ ಆ್ಯಸ್ ಇಟ್ ಈಸ್ ಕೆಳಗಡೆ ಇಳಿಸ್ಕೊತೀರಾ. ಬ್ರ್ಯಾಕೆಟಲ್ಲಿರೋ ಆಪ್ರೇಷನ್ಸ್ಗಳನ್ನ ಫಸ್ಟ್ ಮುಗಿಸ್ಕೋತೀರಾ. ಸೊ 1+0.06 ಪವರ್ ಆಫ್ 8ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 1.594 ಬರುತ್ತೆ. ಇದನ್ನು ನೀವು ಫ್ಯೂಚರ್ ವ್ಯಾಲ್ಯೂ ಫ್ಯಾಕ್ಟರ್ ಟೇಬಲ್ನ ಕೂಡ ಉಪಯೋಗಿಸಿ ಕೂಡ ಮಾಡ್ಬೋದು. 1 ರೂಪಾಯಿನ ವ್ಯಾಲ್ಯೂ ಎಷ್ಟು ವರ್ಷಕ್ಕೆ? 12%ಗೆ ನೀವು 4 ಇಯರ್ಸಿಗೆ ಎಷ್ಟು ಬರುತ್ತೆ ಅಂತ ನೋಡಿದಾಗ ನಿಮಗೆ ಆ ವ್ಯಾಲ್ಯೂ ಸಿಗುತ್ತೆ. ಓಕೆನಾ? ಸೊ 4000 ಇಂಟು 1.594ಗೆ ಇಂಟು ಮಾಡಿದವಾಗ ಫ್ಯೂಚರ್ ವ್ಯಾಲ್ಯೂ ನಿಮಗೆ ಎಷ್ಟು ಸಿಗುತ್ತೆ ಅಂದರೆ 6370 ಬರುತ್ತೆ. ಅಂದರೆ 4000 ರೂಪಾಯಿನ ನೀವು 4 ವರ್ಷಕ್ಕೆ 12%ಗೆ ಹಾಫ್ ಇಯರ್ಲಿ ಕಂಪೌಂಡ್ ಆಗೋಂಥ ಇಂಟ್ರೆಸ್ಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 4000ಗೆ 6370 ಫ್ಯೂಚರಲ್ಲಿ ಸಿಗುತ್ತೆ. ಓಕೆನಾ? ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನೊಂದು ಪ್ರಾಬ್ಲಮ್ನ ಮಾಡಿ ನೋಡೋಣ. ಮಿಸ್ಟರ್ ಕಿರಣ್ ಡೆಪಾಸಿಟ್ಸ್ rupees 6000 in bank for 5 years and the interest on it is compounded at 10% per annum if interest is calculated quarterly. Given 1.025 raised to the power of 20, calculate the future value quarterly. ಇಲ್ಲೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಏನು ಅಂದರೆ ಫಸ್ಟ್ 2 ಸ್ಟೆಪ್ಸ್ಗಳನ್ನು ಮಾಡಿದ್ಮೇಲೆ ಸಿಗಬೇಕಾದಂತಹ ಒಂದು 1 ರೂಪಾಯಿನ ವ್ಯಾಲ್ಯೂ ನಿಮಗೆ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ. ಸೊ ಅಲ್ಲಿಗೇ ನೀವು ಡೈರೆಕ್ಟಾಗಿ ತೊಗೋಬೇಕು ಅಂತಲ್ಲ, ಫಾರ್ಮುಲಾನ ಮತ್ತೆ ಅಪ್ಲೈ ಮಾಡಲೇಬೇಕಾಗತ್ತೆ. ಸೊ ನಿಮ್ಮ ಕ್ಲಾರಿಟಿಗೆ, ಕನ್ಫ್ಯೂಷನ್ಸ್ಗಳಿಗೆ ದಾರಿ ಆಗದೇ ಇರಲಿ ಅಂತ. ಓಕೆ, ಫಾರ್ಮುಲಾ ಏನಾಗುತ್ತೆ, ಇಲ್ಲಿ
ಗಮನಿಸಬೇಕಾಗಿರೋದು ಇಂಟ್ರೆಸ್ಟ್. ಇಫ್ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಏನಂತ ಹೇಳಿದ್ದಾರೆ, ಕ್ವಾರ್ಟರ್ಲಿ ಅಂದರೆ ವರ್ಷನ 4 ಭಾಗ ಮಾಡ್ಕೊತೀವಿ ನಾವು. ಕ್ವಾರ್ಟರ್ ಅಂತ ಹೇಳಿದ್ರೆ ಕಾಲು ಭಾಗ ಅಂತ. ಸೊ 3 ಮಂತ್ಸಿಗೆ 1 ಕ್ವಾರ್ಟರ್ ಅಂತ ಕರಿತೀವಿ. 3 + 3 + 3 + 3 4 ಕ್ವಾರ್ಟರ್ ಇನ್ ಎ ಇಯರ್. ಸೊ ವರ್ಷಕ್ಕೆ 4 ಸರಿ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅದರ ಅರ್ಥ. ಓಕೆನಾ. ಸೊ ಫಾರ್ಮುಲಾ ಎಫ್ ವಿ ಈಕ್ವಲ್ಸ್ ಟು ಪಿ ವಿ 1 + ಆರ್ ಡಿವೈಡೆಡ್ ಬೈ ಹಿಂದಿನ ಪ್ರಾಬ್ಲಮಲ್ಲಿ 2 ಮಾಡಿದ್ವಿ. ಯಾಕಂದರೆ ಟ್ವೈಸ್ ಇನ್ ಇಯರ್, ವರ್ಷಕ್ಕೆ 2 ಸರಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಿದ್ರು. ಇಲ್ಲಿ ಕ್ವಾರ್ಟರ್ಲಿ ಅಂದವಾಗ ವರ್ಷಕ್ಕೆ 4 ಸರಿ ಇಂಟ್ರೆಸ್ಟ್. ಹಾಗಾಗಿ ಆರ್ ಡಿವೈಡೆಡ್ ಬೈ 4 ಇಂಟು ದ ಪವರ್ ಆಫ್ 4n. ಮತ್ತೆ 4 ಯಾಕೆ ಬಂತು ಅಂತ ಹೇಳಿದ್ರೆ ಅದೇ ಕ್ವಾರ್ಟರ್ಲಿ ಅಂತ ಇರೋದರಿಂದ 4ಗೆ ನಾವು ಪ್ರತಿ ವರ್ಷಕ್ಕೆ ಇಂಟು ಮಾಡಬೇಕಾಗತ್ತೆ. ಹಾಗಾಗಿ 4 ಇಂಟು n ನಂಬರ್ ಆಫ್ ಇಯರ್ಸ್. ಸೊ ನಮಗೇನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಎಫ್ ವಿ ಗೊತ್ತಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಪಿ ವಿ ಗೊತ್ತಿದೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಿದ್ದೀವಿ ನಾವು, 6000 ಮಾಡ್ತಿದ್ದೀವಿ ಪ್ರೆಸೆಂಟ್ ವ್ಯಾಲ್ಯೂ. ಆರ್ ಈಕ್ವಲ್ಸ್ ಟು 0.10 ಅಂದರೆ 10%. ಎನ್ ಈಕ್ವಲ್ಸ್ ಟು 5 years. ಸೊ ಫಾರ್ಮುಲಾ 6000ಗೆ 6000 ಇಂಟು 1 + ಅದು ಯಾವಾಗಲೂ ಕಾನ್ಸ್ಟೆಂಟ್, ರೇಟ್ ಆಫ್ ಇಂಟ್ರೆಸ್ಟ್ 0.10 ಡಿವೈಡೆಡ್ ಬೈ ಕ್ವಾರ್ಟರ್ಲಿ ಅಂತ ಇರೋದ್ರಿಂದ ಡಿವೈಡೆಡ್ ಬೈ 4 ಬರುತ್ತೆ. ಇಂಟು ದ ಪವರ್ ಎಷ್ಟು, ರೇಸ್ ಟು ದ ಪವರ್ 4. ಯಾಕಂತಂದರೆ ಕ್ವಾರ್ಟರ್ಲಿ ಅಂತ ಕೊಟ್ಟಾಗ ಅಲ್ಲೂ ಕೂಡ 4 ಬರುತ್ತೆ. ಇಂಟು ನಂಬರ್ ಆಫ್ ಇಯರ್ಸ್ 5. ಸೊ 6000 ಆ್ಯಸ್ ಇಟ್ ಈಸ್ ಇಳಿಸ್ಕೊತೀರಾ. ಇಂಟು ಬ್ರ್ಯಾಕೆಟಲ್ಲಿರತಕ್ಕಂಥ ಆಪ್ರೇಷನ್ ಫಸ್ಟ್ ಮುಗಿಸ್ಕೋಬೇಕು. ಸೊ 1 + 0.025 0.10ನ ಡಿವೈಡೆಡ್ ಬೈ 4 ಮಾಡಿದಾಗ ನಿಮಗೆ 0.025 ಬರುತ್ತೆ. 4 ಇಂಟು 5 ಮಾಡಿದಾಗ 20 ಬರುತ್ತೆ. ಇದನ್ನು ನಿಮ್ಗೆ ಆಲ್ರೆಡಿ ಅಲ್ಲಿ ಕೊಟ್ಟಿದ್ದರು. ಇದರ ನೆಕ್ಸ್ಟ್ ಸ್ಟೆಪ್ವರೆಗೂ ಕೊಟ್ಟಿದ್ದಾರೆ. ಏನು, ಗಿವನ್ 1.025 ರೇಸ್ ಟು ದ ಪವರ್ ಆಫ್ 20 ಅಂತ ಕೊಟ್ಟಿದ್ರು. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ 6000 ಇಂಟು 1.637 ಬರುತ್ತೆ. ಎಫ್ ವಿ ಫ್ಯಾಕ್ಟರ್ ಟೇಬಲ್ ನೋಡಿದ್ರು ಕೂಡ ನಿಮಗೆ ಇದು ಡೈರೆಕ್ಟಾಗಿ ಸಿಗುತ್ತೆ. ಸೊ 6000 ಇಂಟು 1.637 ಮಾಡಿದವಾಗ ನಿಮಗೆ 9822 ರೂಪೀಸ್ ಬರುತ್ತೆ. ಹಾಗಂದರೆ 6000 ರೂಪಾಯಿನ ನೀವು 5 ವರ್ಷ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ 10% ಹಂಗೆ ನಿಮಗೆ ಆ್ಯನ್ಯುವಲ್ ಇಂಟ್ರೆಸ್ಟ್ ಇದ್ದು, ಆ ಇಂಟ್ರೆಸ್ಟ್ನ ಕ್ವಾರ್ಟರ್ಲಿ ಕ್ಯಾಲ್ಕುಲೇಟ್ ಮಾಡಿದವಾಗ ನಿಮ್ಮ 6000ನ ವ್ಯಾಲ್ಯೂ ಫ್ಯೂಚರಲ್ಲಿ 9822 ಬರುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಬರ್ಬೋದು ಅಂದರೆ, ಈ ಸಿಂಗಲ್ ಕ್ಯಾಶ್ ಫ್ಲೋ ಅಂತ ಏನು ಕರಿತೀವಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಗಳನ್ನು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಒಂದು ಆ್ಯನ್ಯುವಲ್ ಕಂಪೌಂಡಿಂಗ್, ವರ್ಷಕ್ಕೆ ಒಂದೇ ಸರಿ ಬಡ್ಡಿ ಕೊಡೋದರ, ಅದಕ್ಕೆ ಬೇರೆ ಫಾರ್ಮುಲಾ ನಿಮಗೆ ಹೇಳಿದೆ, ಅದರ ಎಕ್ಸಾಂಪಲ್ಸ್ಗಳನ್ನ ನೋಡಿದ್ರಿ ನೀವು. ಅದೇ ರೀತಿ ವರ್ಷಕ್ಕೆ ಕ್ವಾರ್ಟರ್ಲಿ ಕೊಡ್ಬೋದು, ಹಾಫ್ ಇಯರ್ಲಿ ಕೊಡ್ಬೋದು, ಮಂತ್ಲಿ ಕೊಟ್ಟಾಗ ಇದೇ ಎಕ್ಸಾಂಪಲ್ ಇಟ್ಕೊಂಡ್ರೆ ಅಲ್ಲಿ ಏನು 4 ಅಂತ ಬಂದಿದೆಯಲ್ಲ ಫಾರ್ಮುಲಾದಲ್ಲಿ, ಅಲ್ಲಿ ಏನು ಬರುತ್ತೆ 12 ಮತ್ತು 12 ಎರಡು ಕಡೆ 12 ಬರುತ್ತೆ. ಡೈಲಿ ಇಂಟ್ರೆಸ್ಟ್ನ ಕಂಪೌಂಡ್ ಮಾಡ್ತಾರೆ ಅಂದರೆ 365 ಬರುತ್ತೆ. ಸೊ ಫಾರ್ಮುಲಾ ಈ ಥರ ಅಪ್ಲೈ ಮಾಡಿದಾಗ ಇಂಟ್ರೆಸ್ಟ್ ರೇಟ್ಗಳು ಕೂಡ ನಿಮಗೆ ಬದಲಾಗ್ತಾ ಹೋಗುತ್ತೆ. ಇಂಟ್ರೆಸ್ಟ್ ಬರೋಂಥ ಅಮೌಂಟ್ ಕೂಡ ಬದಲಾಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಫ್ಯೂಚರ್ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ ಅಂದರೆ ಒಂದೇ ಅಮೌಂಟನ್ನು ಫ್ಯೂಚರ್ ವ್ಯಾಲ್ಯೂನ ಈ ರೀತಿಯ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆನಾ. ಸೊ ಇದಕ್ಕೋಸ್ಕರ ನಾನು ರೆಫರ್ ಮಾಡಿರೋಂಥ ಬುಕ್ಗಳು ಈ ರೀತಿ ಇದ್ದಾವೆ. ಸೊ ಈ ಬುಕ್ಗಳನ್ನ ನೀವು ಕೂಡ ರೆಫರೆನ್ಸಿಗೆ ಉಪಯೋಗಿಸ್ಬೋದು. ಇದನ್ನು ಬಿಟ್ಟು ಕೂಡ ಬೇಕಾದಷ್ಟು ಬುಕ್ಗಳು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಸಿಗುತ್ತೆ, ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು. ಮುಂದಿನ ಸೆಷನ್ನಲ್ಲಿ ಆ್ಯನ್ವಿಟಿ, ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಇವನ್ ಕ್ಯಾಶ್ ಫ್ಲೋ, ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ ಅನ್ಇವನ್ ಕ್ಯಾಶ್ ಫ್ಲೋನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.